ನಮಸ್ಕಾರ ವೀಕ್ಷಕರೇ. ಹೇಳಿ ಸರ್. ಸೊ ಮೇಡಮ್ ಅವ್ರ ಜೊತೆ ಅಂದರೆ ಅವರು ಪರಿಹಾರ ಪಡೆದವರು ಒಬ್ಬರು ನಮ್ಮ ಜೊತೆ ಮಾತಾಡೋಕ್ಕೆ ರೆಡಿ ಇದ್ದಾರೆ. ಫಸ್ಟ್ ಮಾತಾಡಿಸ್ತೀನಿ. ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸೊ ಏನು ತೊಂದರೆ ಏನಾಗಿತ್ತು ತಿಳಿಸಿ ಸರ್. ಸರ್ ನಮಗೆ ನಾವು ಇಲ್ಲಿ ಟಿ ನರಸೀಪುರ ತಾಲೂಕು ಇಂಡುವಾಳವರು. ನಮಗೆ 14 ವರ್ಷದಲ್ಲಿ ನಾವು ಬರೀ ಒಂದು ವಾಸದ ಮನೆ ಇತ್ತು. ನಮ್ಗೆ ವಾಸದ ಮನೆಯಲ್ಲಿ ಹಳ್ಳಿ ಮರ, ಬೇವಿನ ಮರ ಮತ್ತೆ ಬಂದು ಒಂದ್ ಸರ್ಪ ಬಂದು ಯಾವಾಗಲೂ ಓಡಾಡೋದು, 2 ಸರ್ಪ. ನಾವು ಕಾಲಕ್ರಮೇಣ ಹಂಗೆ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದೋ. ಮತ್ತೆ ಓಂ ಶಕ್ತಿಗೆ ಮಾಲೆ ಹಾಕೊಂಡ್ ಪ್ರತಿ ವರ್ಷ ಹೋಗ್ತಾ ಇದ್ದೋ ನಾವು 24-25 ವರ್ಷದಿಂದ. ಅದೇ ತರ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡ್ ಬರ್ತಿದ್ದೋ. ನಾವು 14 ವರ್ಷ ಸರ್. ನಮಗೆ 14 ವರ್ಷದಿಂದ ನಾವು ದೇವಸ್ಥಾನ ಮಾಡ್ಬೇಕು, ಮಟ್ಬೇಕು ಅಂತ ಓಡಾಡ್ಕೊಂಡಿದ್ದೋ. ಇಲ್ಲಿ ಜನ ಒಗ್ಗಟ್ಟಿಲ್ಲ, ಆಮೇಲೆ ಸಂಬಂಧಿಕರು ಸೇರ್ತಾ ಇಲ್ಲ. ನಾನು ನಮ್ಮ ಮತ್ತೆ ಶ್ರೀಮತಿ ಇಬ್ರೇನೆ ದೇವ್ರ ಒಂದ್ ದೇವಸ್ಥಾನ ಮಾಡ್ಬೇಕು, ಒಂದ್ ಗುಡಿ ಕಟ್ಬೇಕು, ಒಂದ್ ಪೂಜೆ ಮಾಡ್ಬೇಕು ಅಂತ ನಮ್ಮಲ್ಲಿ ಇತ್ತು. ಹಾಗೆ ಹಿಂಗೆ ಮೊಬೈಲ್ ನೋಡ್ತಾ ಇರ್ಬೇಕಾದ್ರೆ ಅಮ್ಮನವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಇದ್ ನೋಡ್ದ ನಾವು. ಸಂವಾದ ಇದ್ ಮಾಡ್ತಾರಲ್ಲ, ಅದನ್ನ ನೋಡ್ಬಿಟ್ಟು ಅದನ್ನ ಅಲ್ಲಿಗೆ ಹೋದೆ. ನಾನು ಆ ಸ್ಥಳಕ್ಕೆ ಫೋನ್ ಮಾಡ್ಕೊಂಡು ಹೋದಾಗ ಅಮ್ಮನವ್ರ ಹತ್ರ ಮಾತಾಡಿ ನಾನು 2 ಸರಿ ಹೋದೆ. 2 ಸರಿಗೆ ಅಮ್ಮ ದೇವಸ್ಥಾನ ವಿಚಾರದನೆ ಒಂದು ಪರಿಹಾರ ಹೇಳಿದ್ರು. ಈ ನಾವು ಈ ತರ ಮಾಡ್ಬೇಕನ್ನಪ್ಪ, ಪೂಜೆ ಪುನಸ್ಕಾರ ಈ ತರ ಮಾಡ್ಬೇಕು, ಮಟ್ಬೇಕು. ಅಮ್ಮನೊಂದು ಪ್ರತಿಷ್ಠಾಪನೆ ಮಾಡ್ಕೊಂಡ್ರೆ ನಿನ್ಗೆ ಅಲ್ಲಿ ಜನಸಂಖ್ಯೆ ಅದು ಇದೆಲ್ಲ ಇದಾಗುತ್ತೆ, ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ, ನೀವೇನ್ ಸಂಕಲ್ಪ ಮಾಡಿದ್ರೆ ಅದ್ ನಡೆಯುತ್ತೆ ಅಂತ ಅಂದ್ರು. ನಮ್ಗೆ 2 ಸರಿ ಹೋಗಿದಷ್ಟೇ. 3ನೇ ಸರಿಗೆ ಅಮ್ಮನ್ನೇ ಪ್ರತಿಷ್ಠಾಪನೆ ಆಗಿ ಹೋಯ್ತು. 3ನೇ ಸರಿ ಅಂಗಾಳ ಪರಮೇಶ್ವರಿ ಅಂತ. ಅಂಗಾಳ ಪರಮೇಶ್ವರಿ ಅಂತ. ಅದು 3ನೇ ಸರಿಗೆ ದೇವಸ್ಥಾನನೇ ಆಗಿ ಇವಾಗ ಜನಸಂಖ್ಯೆ ಎಲ್ಲ ಈಗ ವಾರ ಹೊತ್ತು ಎಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಚೆನ್ನಾಗಿ ನಡೀತಾ ಇದೆ. ಈಗ ಏನೇ ಇದ್ರು ನನ್ಗೇನೇ ಬೇಕಾದ್ರೂ ಅಮ್ಮನವ್ರ ಹತ್ರ ಮಾರ್ಗದರ್ಶನ ತಗೊಂಡು ನನ್ಗೇನು ವಿಷಯಗಳು ಬೇಕಾಗತ್ತೆ ಅದನ್ನ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡು ನಾನು ತಾಯಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀನಿ ಸರ್. ಆ ದೇವಸ್ಥಾನದ ಫೋಟೋಸ್ ಕಳಿಸ್ತೀರಾ ನಮ್ಮ ವೀಕ್ಷಕರಿಗೆ ತೋರ್ಸೋಣ? ಸರ್ ಕಳಿಸ್ಕೊಡ್ತೀನಿ ಸರ್. ಕಳಿಸಿ ನೀವು, ನಾನು ಅದನ್ನ ತೋರಿಸ್ತೀನಿ. ಈ ಅಮ್ಮನವ್ರ ಫೋನ್ಗೆ ಕಳಿಸ್ಲಾ ಸರ್? ಅವ್ರಿಗೆ ಕಳಿಸಿ, ನಾನು ಅಲ್ಲಿಂದ ಕಲೆಕ್ಟ್ ಮಾಡ್ತೀನಿ. ಸರಿ ಸರ್, ಆಯ್ತು ಕಳ್ಸ್ಕೊಡ್ತೀವಿ ಸರ್. ಈಗಲೇ ಕಳ್ಸ್ಕೊಡಿ. ಆಯ್ತು ಸರ್, ಈಗಲೇ ಕಳ್ಸ್ಕೊಡ್ತೀನಿ. ಸೊ ಇದ್ ಬಿಟ್ಟು ಬೇರೆ ಇನ್ನ ಏನಾದ್ರು ಮೇಡಮ್ ಅವ್ರು ಅಲ್ಲಿ ಬಂದು ಹೋದ್ಮೇಲೆ ನಿಮ್ಗೆ ಅವ್ರ ಕಡೆಯಿಂದ ಅಲ್ಲಿ ಇಂಥದ್ದು ಆಯ್ತು ಅನ್ನೋದು ಹೇಳೋವಂಥದ್ದು ಏನಾನ ಇದೆಯಾ ಇಂಪಾರ್ಟೆಂಟ್? ಸರ್ ಏನಿಲ್ಲ ಸರ್, ಜನ ಯಾರು ನಮ್ಮನ್ನ ಇಲ್ಲಿ ದೇವಸ್ಥಾನ ಮಾಡ್ತಾರೆ. ಒಂದು ವಿಚಾರ ಯಾಕೆ ಹೇಳ್ಬೇಕು ಅಂತಂದ್ರೆ, ನಾವು ಬಂದು ಈಡಿಗರು ಒಂದೇ ಕುಟುಂಬ ಇರೋ ಸರ್. ಇಲ್ಲಿ ಜಾತಿ ಇದ್ರಲ್ಲಿ ನೋಡಿದ್ರೆ ಎಲ್ಲ ನಾಯಕರು ಜನಾಂಗದಲ್ಲಿ ಜೊತೆಲಿ ಇರೋದು. ಮತ್ತೆ ಇಲ್ಲಿ ಕೋಮುಗಲಭೆ ಈಗ ಒಂದು ದೇವಸ್ಥಾನ ವಿಚಾರದಲ್ಲಿ ಗಲಾಟೆಗಳೆಲ್ಲ ನಡೆದು ಇದಾಗಿದೆ. ಈ ತರ ಸ್ಥಳದಲ್ಲಿ ಅಮ್ಮನ್ನ ನಾನು ಕುಣಿಸ್ಬೋದಾ, ನನ್ ಕೈ ಕುಣ್ಸಕ್ ಆಗತ್ತಾ, ನಾನು ಒಬ್ಬ ಇತ್ಕೊಂಡು ಏನ್ ಮಾಡಕ್ ಆಗತ್ತೆ ಅನ್ನೋ ಒಂದು ಭರವಸೆಲ್ ಕುಂತಿದಾಗ ಅಮ್ಮ ಬೆಳಕಾಗ್ ಬಂದು ನಮ್ಗೆ ದಾರಿ ತೋರ್ಸೋರು. ಸೂಪರ್. ಆ ದೇವಸ್ಥಾನ ಫೋಟೋ ಕಳಿಸಿ, ನಾನು ತೋರಿಸ್ತೀನಿ. ಆಯ್ತು ಸರ್, ಕಳ್ಸ್ಕೊಡ್ತೀನಿ ಸರ್. ಓಕೆ, ನಮಸ್ಕಾರ. ನಮಸ್ಕಾರ. ಸೊ ಈಗ ಅವ್ರು ನಮ್ಮ ಜೊತೆ ತುಂಬಾ ಅಂದ್ರೆ ನಿಮ್ ಕಡೆಯಿಂದ ತುಂಬಾ ಹೆಲ್ಪ್ ಆಯ್ತು ಅಂತ ಹೇಳಿ ಅವ್ರು ಹೇಳ್ತಾವ್ರೆ. ಬೇರೆಯವರು ಅಂದ್ರೆ ನಾನು ಇಲ್ಲಿ ಆ ದೇವಸ್ಥಾನ ಮಾಡಕ್ ಸಾಧ್ಯನೇ ಇರಲ್ಲ ನೀವು ಇಲ್ಲ ಅಂದಿದ್ರೆ. ಇಷ್ಟೊಂದು ವಿಚಾರ ನೀವು ಹೋಗಿದ್ರಾ, ವಿಸಿಟ್ ಮಾಡಿದ್ರ? ನಾನು ಒಂದ್ಸರಿನೂ ವಿಸಿಟ್ ಕೊಟ್ಟಿಲ್ಲ ಸರ್. ಮತ್ತೆ ಯಾವ ತರದ್ ಹೆಲ್ಪ್ ಮಾಡಿ? ಅವ್ರು ಬಂದು ಕೇಳ್ಕೊಂಡ್ರು, ಅಮ್ಮ ಈ ತರ ಇದೆ, ನಾನು ಏನ್ ಮಾಡ್ಬೋದು ಅಂತ. ನಾನು ಅಮ್ಮನಲ್ಲಿ ಪ್ರಶ್ನೆ ಹಾಕಿ ಕೇಳ್ದೆ, ಏನ್ ಮಾಡ್ಬೋದು ಅಂತ. ಯಾಕೆಂತಂದ್ರೆ ನನ್ನ ಆಸೆ ಇರೋದೇನಪ್ಪ, ಶಕ್ತಿ ದೇವತೆಗಳು ಇರ್ಲಿ, ಬೆಳಿಬೇಕು. ಒಂದು ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ದೇವಾಲಯಗಳು ಒಂದು ಮುಂದೆ ಬರಬೇಕು ಅನ್ನೋದು ನನ್ನ ಒಂದು ಆಸೆ. ಹಂಗಾಗಿ ಏನ್ ಮಾಡ್ಬೋದು, ನನ್ನ ಕಡೆಯಿಂದಲ್ಲಿ ಏನ್ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಪ್ರಶ್ನೆ ಹಾಕಿ ನೋಡಿದಾಗ, ನಮ್ಮ ತಾಳೆಗರಿನಲ್ಲಿ ನೋಡೋದ್ರಿಂದ ಬಿಳಿ ಅಂಕೋಲೆ ಮರ ಬಲ್ತಿರುವಂತ ಮರನದಲ್ಲಿ ಅವಳನ್ನ ಬೇಗ ಆಕರ್ಷಣೆ ಮಾಡೋದು, ತಾಯಿನ ಬೇಗ. ತಾಯಿ ಅದರಲ್ಲಿ ಒಂದು ಶಕ್ತಿ ಜಾಸ್ತಿ ಇರುತ್ತೆ, ಪವರ್ ಇದೆ, ಪಾಸಿಟಿವ್ ವೈಬ್ರೇಷನ್ ಇರೋದ್ರಿಂದ ನನಗೆ ಈ ತರ ತರಿಸ್ಕೊಡಿ ಅಂತ ಕೇಳಿದೆ ಅವ್ರನ್ನ. ಬಿಳಿ ಅಂಕೋಲೆ ಮರನ ತರಿಸ್ಕೊಡಿ ಅಂತ. ಪಾಪ ಅವ್ರೆಲ್ಲೋ ಹೋಗಿ ದುಡ್ಡು ಕೊಟ್ಟು ಚೆನ್ನಾಗಿ ಬಲ್ತಿರ್ಬೇಕು ಅದನ್ನ, ಟಿಂಬರ್ ಅಂದ್ರೆ ಮರಗಳು ಇದು ಮಾಡ್ತಾರಲ್ಲ, ಅಲ್ಲೇನೆ ಅವ್ರ ಹತ್ರನೇ ತಗೊಂಡ್ ಬಂದು ಕೊಟ್ರು. ನಾನು ಪಂಚವಳದವ್ರ ಹತ್ರ ಅದನ್ನ ನೀಟಾಗಿ ಅಮ್ಮನವ್ರಿಗೆ ಮುಖ ಕೆತ್ತನೆ ಮಾಡಿಸಿ, ಅದಕ್ಕಿಷ್ಟು ಲಕ್ಷ ಜಪ ಅಂತ ಮಂತ್ರ ಜಪ ಇದೆ. ಆಗ ಅದಕ್ಕೊಂದು ಆಕರ್ಷಣೆ ಆಗುತ್ತೆ. ಅಂದ್ರೆ ಶಕ್ತಿ ತುಂಬಿದೆ. ಶಕ್ತಿ ಅಂತ ಅಂದ್ರೆ ನನ್ ಗಿಡಮೂಲಿಕೆಲ್ಲೂ ತುಂಬಿಲ್ಲ, ಬರೀ ಮಂತ್ರ ಶಕ್ತಿಯಿಂದ ತುಂಬಿಕೊಟ್ಟಿರೋದು. ಯಾಕೆಂದ್ರೆ 1 ಲಕ್ಷ 2 ಲಕ್ಷ 3 ಲಕ್ಷ ಅಂತ ಇರುತ್ತೆ. ಅದೇ 5 ಲಕ್ಷ ಮಂತ್ರ ಜಪ ಅದಕ್ಕಾಗ. ಸೂಪರ್. ಎಷ್ಟು ದಿವಸ ತಗೊಂಡ್ರಿ ಸರ್? ಇದು 48 ದಿನ ತಗೊಂಡಿದ್ದೆ. ಒಂದ್ ಮಂಡಲ ಪೂರ್ತಿ ತಗೊಂಡಿ. ಆ ನಂತರ ನಾನು ಅವ್ರಿಗೆ ಕೊಟ್ಟೆ.
ಕೊಟ್ಮೇಲೆ ಏನ್ ಮಾಡಿದ್ರು ತಗೊಂಡೋಗಿ ಪ್ರತಿಷ್ಠಾಪನೆ. ಸೊ ಈಗ ಅದು ತುಂಬಾ ಚೆನ್ನಾಗಿ ಆಕರ್ಷಣೆ ಇದೆ, ಚೆನ್ನಾಗಿ ನಡೀತಾ ಇದೆ ಸರ್. ಯಾರು ಆಗ್ಲಿ ಚೆನ್ನಾಗಿರ್ಲಿ. ನಮ್ಮ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿ, ಈ ಹೊರಗಡೆ ತಮಿಳು ರಾಜ್ಯದಲ್ಲಿ ಯಾವ ತರ ದೇವಸ್ಥಾನಗಳು ಬೆಳೀತಾ ಇದೆಯೋ ಆ ತರ ನಮ್ಮ ಕರ್ನಾಟಕದಲ್ಲೂ ಬೆಳಿಬೇಕು ಅನ್ನೋದು ನನ್ನ ಅಂದ್ರೆ ಈಗ ಸಾಮಾನ್ಯವಾಗಿ ಎಲ್ಲ ಕಲ್ಲಿಂದು ಶಿಲೆಗಳನ್ನ ಮಾಡಿಸ್ತಾರೆ, ಇದ್ಯಾಕೆ ನೀವು ಅಂಕೋಲೆ ಮರದ್ದು? ಸರ್ ಬೇಗ ಅಟ್ರಾಕ್ಷನ್, ಬೇಗ ಅಟ್ರಾಕ್ಷನ್, ಅದಕ್ಕಿಂತ ಪವರ್ ಜಾಸ್ತಿನೇ ಇದು, ಪವರ್ ಜಾಸ್ತಿ. ನಾನು ಕೇಳಿದೆ ಕಲ್ಲಲ್ಲಿ ಮಾಡಿಸ್ತೀರಾ ಮೂರ್ತಿನ ಬಿಳಿ ಅನ್ಕೋ, ಅದನ್ನ ನೀಟಾಗಿ ಬಿಡಿಯಾಗಿ ಇಳಿಸ್ತೀನಿ. ಈ ತರ ಇದೆ, ಕಲ್ಲಲ್ಲಿ ಮಾಡಿದ್ರೆ ಈ ತರ ಇದೆ, ಬಿಳಿ ಅಂಕೋಲಿನಲ್ಲಿ ಮಾಡಿದ್ರೆ ಶಕ್ತಿ. ಆಮೇಲೆ ಈಗ ನಾವು ಕೇಳ್ತೀವಿ, ಈಗ ಕಲ್ಲಲ್ಲೂ ಪವರ್ ಇದೆ, ನಾನು ಇಲ್ಲ ಅಂತ ಹೇಳಲ್ಲ, ಕಲ್ಲಲ್ಲೂ ಪವರ್ ಇದೆ. ಆದ್ರೆ ಸ್ವಲ್ಪ ಇದಕ್ಕೆ ಅಟ್ರಾಕ್ಟಿವ್ ಜಾಸ್ತಿ ಅಂಕೋಲೆ ಮರಕ್ಕೆ. ನಾವು ಕೇಳಿದ ತಕ್ಷಣ ಸ್ವಲ್ಪ ಬೇಗ ಒಂದು ವರ ಕೊಡುವಂತದ್ದಾಗಿರ್ಬೋದು, ಒಂದು ನಾವು ಇಟ್ಟಂತ ಬೇಡಿಕೆ ಫಲಿಸುವಂತದ್ದಾಗಿರ್ಬೋದು, ಬೇಗ ಆಗತ್ತೆ. ಅದರಿಂದ ನನಗೆ ಹೇಳ್ದೆ ಈ ತರ ಇದೆ, ಕಲ್ಲಲ್ಲಿ ಮಾಡಿಸ್ತೀನಿ ಅಂದ್ರೆ ಸ್ವಲ್ಪ ರಿಸಲ್ಟ್ ನಿಧಾನ. ಈಗ ಅಲ್ಲಿ ಓದೋರಿಗೆ ಕೆಲಸಗಳಾಗ್ತಾ ಇದಾವೆ, ಆಗ್ತಾ ಇದೆ ಅಂದ್ರೆ ಅಷ್ಟಷ್ಟು ನೀವು ನೋಡ್ದಂಗೆ ಈಗ ಜಾಗ ಎಷ್ಟು ಸ್ಟ್ರಾಂಗ್ ಕಾಣಿಸ್ತಾ ಇದೆ, ಪವರ್ಫುಲ್ ಇದೆ ಸರ್. ಅಷ್ಟೇ ಅವರು ಬೆಂಕಿ, ನಾವ್ ಹೇಳುವಷ್ಟೇ ಇಲ್ಲ. ಇನ್ನು ಮಂತ್ರ ತುಂಬಿ ಶಕ್ತಿ ತುಂಬಿ ಪ್ರಾಣ ಪ್ರತಿಷ್ಠಾಪನೆ ಆದ್ಮೇಲೆ ಇನ್ ಕೇಳ್ಕೊಳ್ಳುವಷ್ಟೇ ಇಲ್ಲ. ಸೊ ಅಂದ್ರೆ ಸ್ಟ್ರಾಂಗ್ ಆಗಿ ಅವರು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಎಷ್ಟು ದಿವಸ ಆಯ್ತು ಇದು ಮಾಡಿಕೊಟ್ಟು? ಸರ್ ಇವಾಗ 48 days, ಒಂದು 2 ತಿಂಗಳು 2.5 ತಿಂಗಳು ಆಗಿದೆ. ಸೊ ಅಲ್ಲಿಂದ ಅದು ಅವರು ಕಂಟಿನ್ಯೂ ಆಗ್ತಾ ಇದೆ ದೇವಸ್ಥಾನ. ಅವ್ರಿಗೆ ದೇವಸ್ಥಾನ ಮಾಡ್ಬೇಕು ಅನ್ನೋದು ಇರ್ಲಿಲ್ಲ, ಮಾಡ್ತೀವಿ ಅನ್ನೋದು ಇತ್ತು, ಮಾಡ್ಬೇಕು, ಯಾವಾಗ ಮಾಡ್ತೀವೋ ಇರ್ತೀವೋ ಏನೋ ಅನ್ನೋದೊಂದು ಭಯ ಇತ್ತು ಪಾಪ ಅವ್ರಿಗೆ. ಆ ಭಯ ಹೋಯ್ತು, ದೇವಸ್ಥಾನ ಮಾಡಿದ್ರು, ತಾಯಿ ಚೆನ್ನಾಗಿದ್ದಾಳೆ, ಅದೊಂದು ನನಗೆ ಸಂತೋಷ. ಸೊ ವೀಕ್ಷಕ, ಇದೊಂದು ವಿಶೇಷವಾಗಿ ಐತೆ, ಯಾಕಂದ್ರೆ ಮೂರ್ತಿ ತೋರಿಸ್ತೀವಿ ನಾವು, ಫೋಟೋ ನೋಡ್ಬೋದು ನೀವು. ರೆಗ್ಯುಲರ್ ಆಗಿ ಇರೋ ಬೇರೆ ತರದ್ದು ಮೂರ್ತಿ ಅಲ್ಲ, ಒಂದು ಮರದ್ದು ತುಂಡು, ಆ ತುಂಡು ಮಧ್ಯದಲ್ಲಿ ಮುಖದ್ದು ಕೆತ್ತನೆ ಆಗೈತೆ. ಮತ್ತೆ ಮೇಡಮ್ ಅವ್ರು ಹೇಳ್ದಂಗೆ ಅದಕ್ಕೆ ಗಿಡಮೂಲಿಕೆಗಳಾಗ್ಬೋದು, ಚಕ್ರ ಸ್ಥಾಪನೆಗಳಾಗ್ಬೋದು, ಈ ತರ ಶಕ್ತಿ ತುಂಬಿರೋದಲ್ಲ, ಡೈರೆಕ್ಟ್ ಅವರಲ್ಲಿರೋ ಮಂತ್ರಗಳು, ಅಂದ್ರೆ ಅವ್ರ ಸಾಧನೆಗಳಲ್ಲಿ ಮಂತ್ರಶಕ್ತಿಗಳಲ್ಲಿ ತುಂಬಾನೇ ಒಂದಷ್ಟು ಆ ಒಂದು ವಿಚಾರ ಚೆನ್ನಾಗೈತೆ. ಅಂದ್ರೆ ಮಂತ್ರದಲ್ಲಿ ಪವರ್ ಇರುವಂತ ಮಂತ್ರ, ಆ ಮಂತ್ರದಲ್ಲಿ ಅವರು 48 ದಿವಸ ಮಂತ್ರಶಕ್ತಿನ ತುಂಬಿ ಆ ದೈವಕ್ಕೆ ಒಂದು ಕಳೆಬರ ಆ ಶಕ್ತಿ ತುಂಬಿ ಕೊಟ್ಟಿದ್ದಾರೆ. ಬಟ್ ಈಗ ಅದು ಕೆಲಸ ಅಷ್ಟೇ ಸ್ಟ್ರಾಂಗ್ ಆಗಿ ಮಾಡ್ತಾ ಇದೆ. ಸೊ ಈ ವಿಚಾರ ಹೊಸದಾಗಿ ಈಗ ಜಸ್ಟ್ ಅದು ಸ್ಥಾಪನೆ ಆಗೈತೆ. ಅದರದ್ದು ಇನ್ನು ಮುಂದೆ ಹೋಗ್ತಾ ಅದು ದೇವಸ್ಥಾನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದಾದ್ಮೇಲೆ ಮತ್ತೆ ಯಾವಾಗಾದ್ರೂ ಅದ್ರದ್ದೊಂದು ವಿಡಿಯೋ ಮತ್ತೆ ಮಾಡೋಣ. ಸೊ ಇನ್ನೇನು ಹೇಳಬೇಕಂದ್ರೆ ಸರ್, ನಾವು ಯಂತ್ರ ಕೊಡೋದು ದೊಡ್ಡಸ್ತಿಕೆ ಅಲ್ಲ ಸರ್, ಆ ಯಂತ್ರಕ್ಕೆ ಮಂತ್ರನೂ ಇರ್ಬೇಕು. ಅದ್ ಮಂತ್ರ ಜಪ ಇಷ್ಟು ಸರಿ ಜಪ ಅಂತ ಇರುತ್ತೆ, ಅದನ್ನ ಕೊಡ್ಬೇಕು. ಮತ್ತೆ ನಾವು ಗಿಡಮೂಲಿಕೆ ಕೊಟ್ಟು ಯಂತ್ರ ಕೊಟ್ಬಿಟ್ಟು ಬಿಟ್ಬಿಡೋದಲ್ಲ, ಅದಕ್ಕೊಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಮಂತ್ರ ಕೊಡ್ಬೇಕು. ಇಲ್ಲ ನಾವು ಮಂತ್ರ ಜಪ ಮಾಡಿ ಒಂದ್ ಕಡ್ಡಿ ಕೊಟ್ರು ಅದು ಕೆಲಸ ನಡೆದಿರುತ್ತೆ. ಮೇನ್ ಅದ ಮಂತ್ರ ಸಾಧನೆ ಆಗಿರ್ಬೇಕು. ಮಂತ್ರ ಸಾಧನೆ 48 ದಿನದಲ್ಲಿ ಆಗುತ್ತೆ ಅಂತ ಹೇಳಕ್ ಆಗಲ್ಲ, ಅದು 7 ವರ್ಷ. ನಾವು ದೀಕ್ಷೆ ತಗೊಂಡು ಏನಪ್ಪಾ ನಮ್ಗೆ ಭಗವಂತ ಒಲಿಲೇ ಇಲ್ಲ, ನನ್ಗೆ ಅದು ಈ ಒಂದು ಕೆಲಸ ತಗೊಂಡು, ಈಗ ಯಾವ್ದೋ ಒಂದು ಕಾಳಿ ದೀಕ್ಷೆ ತಗೊಂಡು ಕಾಳಿ ಮುಂದೆ ಬರ್ಲೇ ಇಲ್ಲ, 48 ದಿನಕ್ಕೆ ನಾವು ಯಾವ ದೇವ್ರನ್ನು ನೋಡಕ್ ಆಗಲ್ಲ ಸರ್. ನಮ್ ಜೀವನನೇ ಸಫರ್ ಮಾಡ್ಕೋಬೇಕು, ನಾವು ಸಾಯೋ ಲೆವೆಲ್ಗೂ ಕರ್ಕೊಂಡು ಹೋಗ್ತಾನೆ ಭಗವಂತ. ಇಲ್ಲಿ ಒಂದು 10 ಏಟು ತಿಂದಾಗ್ಲೇನೆ ಒಂದು ಕಲ್ಲು ಶಿಲೆಯಾಗಿ ನಿಲ್ಲೋದು. ಸೊ ಅದಕ್ಕೆ ಟೈಮ್ ಬೇಕೇ ಬೇಕು, ಕಾಯ್ಬೇಕು. ಕಾಯೋ ಪೇಷನ್ಸ್ ಇರ್ಬೇಕು, ನಮ್ಗೆ ತಾಳ್ಮೆ ಇರ್ಬೇಕು. ಸೊ ಇದೊಂದು ಕೆಲಸ ಮಾಡ್ಕೊಟ್ಟಿದ್ದಾರೆ ದೇವಸ್ಥಾನದ್ದು, ಹಾಗಾಗಿ ಅದೊಂದು ವಿಡಿಯೋ ಮಾಡಿ ತೋರಿಸಿದ್ದೀವಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು, ಸಾಕಷ್ಟು ಜನ ರಿಸಲ್ಟ್ ಪಡೆದವರು ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾರೆ. ನಮಸ್ಕಾರ.